ದೊಡ್ಡ ಮನೆ ಅಭಿಮಾನಿಗಳಿಗಂತೂ ಮಾರ್ಚ್ ಮಂತ್ ಹಬ್ಬನೇ. ಕರ್ನಾಟಕ ದಮನಕ, ಅಪ್ಪು ಅವರ ಬರ್ಡೇ ವೀಕಲ್ಲಿ ಜಾಕಿ ರೀ ರಿಲೀಸು, ತಿಂಗಳು ಕೊನೆಯಲ್ಲಿ ಯುವ. ಮಸ್ತಲ್ಲ? ಯಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾ ಯುವ, ಡೈರೆಕ್ಟೆಡ್ ಬೈ ಸಂತೋಷ್ ಆನಂದರಾಮ್. ಇನ್ನೇನು ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನೇನು ಪ್ರಮೋಷನಲ್ ಕಂಟೆಂಟ್ಗಳು, ಇವೆಂಟ್ಗಳು ಶುರು ಆಗ್ತವೆ. ಹಾಗೆ ಇಲ್ಲಿವರೆಗೂ ಯುವ ರಿಲೇಟೆಡ್ ಏನೇನು ಬಸ್ ಇದೆ, ಏನೇನು ಇನ್ಫಾರ್ಮೇಷನ್ಗಳಿವೆ ಎಲ್ಲದನ್ನೂ ನೆನಪು ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಯುವ ಸಿನಿಮಾದ ಸ್ಟೋರಿ ಲೈನ್ ವಿಚಾರಕ್ಕೆ ಬಂದರೆ, ಬುಕ್ ಮೈ ಶೋ ಅಲ್ಲಿ ಅಪ್ಡೇಟ್ ಮಾಡಿರೋ ಪ್ರಕಾರ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಗ್ಯಾಂಗ್ ವಾರ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ದಿನ ಅದು ವಾರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಆವಾಗ ಯುವ ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಸಪೋರ್ಟ್ಗೆ ನಿಂತಿರ್ತಾನೆ. ಮುಂದೆ ಅವನ ಫ್ರೆಂಡ್ಸ್ನ ಕಾಪಾಡಿಕೊಂಡು ಅವ್ರ ಜೊತೆ ನಿಲ್ತಾನ ಅನ್ನೋದೇ ಈ ಸಿನಿಮಾ. ಈಗ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಯುವರಾಜ್ ಕುಮಾರ್ ಆ್ಯಸ್ ಯುವ, ಸಪ್ತಮಿ ಗೌಡ ಆ್ಯಸ್ ಸಿರಿ, ಅಚ್ಯುತ್ ಕುಮಾರ್ ಆ್ಯಸ್ ಶಂಕರ್, ಸುಧಾರಾಣಿ ಆ್ಯಸ್ ಗಿರಿಜಾ, ಆ್ಯಂಡ್ ನನ್ನ ಫೇವ್ರೆಟ್ ಕಿಶೋರ್ ಕುಮಾರ್ ಆ್ಯಸ್ ವೀರಣ್ಣ ದೊಡ್ಡಮನಿ. ಕಿಶೋರ್ ಅವರ ಹೆಸರು ವೀರಣ್ಣ ದೊಡ್ಡಮನಿ ಅನ್ನೋದು ನೋಡಿದ್ಮೇಲೆ ಈ ಹೆಸರು ಜಾಸ್ತಿ ಉತ್ತರ ಕರ್ನಾಟಕದ ಸೈಡ್ ಇಡ್ತಾರೆ ಅನ್ನೋದು ನೆನಪಾಯಿತು. ಈ ಕ್ಯಾರೆಕ್ಟರ್ ಏನಾದರೂ ಹೀರೋ ಅಪ್ಪ ಆಗಿದ್ದು, ಹೀರೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನ್ನಡನ ಮಾತಾಡೋ ಥರ ಇದ್ದರೆ ಮಾತ್ರ ಕ್ರೇಜಿ ಆಗಿರುತ್ತೆ. ಯಾಕಂದರೆ ಬರೀ ಸೈಡ್ ರೋಲ್ಗಳಿಗೆ, ಕಾಮಿಡಿ ರೋಲ್ಗಳಿಗೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ಕೊಡ್ತಾರೆ. ಆ್ಯಂಡ್ ಒಂದು ಸಲ ಮೇಯ್ನ್ ಹೀರೋಗೆ ಉತ್ತರ ಕರ್ನಾಟಕದ ಭಾಷೆ ಕೊಟ್ಟು ನೋಡಲಿ, ಅದರ ಎಫೆಕ್ಟ್, ಅದರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅನ್ಕೋಬೇಡ್ರಿ ಹೀರೋಗೆ ಆ ಥರ UK ಸ್ಟೈಲ್ ಕೊಟ್ಟರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಬೇರೆ ಆಡಿಯನ್ಸ್ಗೆ ಅಂತ. ಯಾಕೆ, ಕಾಮಿಡಿ ಕ್ಯಾರೆಕ್ಟರ್ಗಳಿಗೆ ಆ ಸ್ಟೈಲ್ ಮಾತಾಡೋಕ್ಕೆ ಕೊಟ್ಟಾಗ ನಗಲ್ವ ನಮ್ಮವರು. ಮಾಡಬೇಕು ಉತ್ತರ ಕರ್ನಾಟಕದ ಸ್ಟೈಲ್ನ, ಆ ಫ್ಲೇವರ್ಗಳನ್ನು ಸಿನಿಮಾದಲ್ಲಿ ಆ್ಯಡ್ ಮಾಡಬೇಕು. ಯಾಕಂದರೆ ಆ ಮಾರ್ಕೆಟ್ನ ನಮ್ಮ KFI ಮರ್ತೇ ಬಿಟ್ಟಿದೆ. ಸೊ ಈ ತರಹದ ಪ್ರಯತ್ನಗಳಾದಾಗ ಅಲ್ಲಿಯ ಮಾರ್ಕೆಟ್ ಕೂಡ ಎದ್ದೇಳುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಆ್ಯಂಡ್ ಕಂಟಿನ್ಯೂಸ್ ಪ್ರಯತ್ನಗಳಿಂದ ಸಿನಿಮಾಗಳಲ್ಲಿ ಜಾಸ್ತಿ ರೀಚ್ ಆಗುತ್ತೆ. ತೆಲುಗು ಅವ್ರು ನೋಡಿ, ತೆಲಂಗಾಣ ಸ್ಲ್ಯಾಂಗ್ ಆಗಿರಲಿ, ಸೀಮಾಂಧ್ರ ಸ್ಟೈಲ್ ಆಗಿರಲಿ, 2 ಥರದ ಸಿನಿಮಾಗಳು ಬರ್ತವೆ ಅಲ್ಲಿ. ನೋಡಲ್ವಾ, ಹಿಟ್ ಕೊಡಲ್ವಾ? ನಮ್ಮಲ್ಲಿ ಈ ಥರ ಮೈಂಡ್ ಸೆಟ್ ಇರಬಾರ್ದು. ಸ್ವಲ್ಪ ಟಾಪಿಕ್ಕಿಂದ ಹೊರಗೆ ಹೋದೆ, ಬಟ್ ಹೇಳಬೇಕನ್ನಿಸ್ತು, ಹೇಳಿದೆ ಅಷ್ಟೇ. ಸಾಂಗ್ ಅಪ್ಡೇಟ್ ವಿಚಾರಕ್ಕೆ ಬಂದರೆ, ಆಡಿಯೋ ರೈಟ್ಸ್ನ ಆನಂದ್ ಆಡಿಯೋದವರು ತಗೊಂಡಿದ್ದಾರೆ. 3 ಕೋಟಿಗೆ ರೈಟ್ಸ್ನ ತಗೊಂಡಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಫಸ್ಟ್ ಸಿಂಗಲ್ ಮಾರ್ಚ್ 2ಕ್ಕೆ ರಿಲೀಸ್ ಆಗ್ತಾ ಇದೆ. ಒಬ್ಬನೇ ಶಿವ, ಒಬ್ಬನೇ ಯುವ. ಅದು ಕೂಡ ದೊಡ್ಡ ಇವೆಂಟ್ನ ಮೂಲಕ ಚಾಮರಾಜನಗರದಲ್ಲಿ ಇವೆಂಟ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಟ್ರೈಲರ್ ರಿಲೀಸ್ ಆಗೋದು ಅಪ್ಪುವರ ಬರ್ಡೇಗೆ ದೊಡ್ಡ ಇವೆಂಟ್ ಮಾಡೋದ್ರ ಮೂಲಕ. ಸಿನಿಮಾ 28ಕ್ಕೆ ಪ್ರೀಮಿಯರ್ ಆಗುತ್ತೆ ಆ್ಯಂಡ್ 29ಕ್ಕೆ ವರ್ಲ್ಡ್ ವೈಡ್ ಗ್ರ್ಯಾಂಡ್ ರಿಲೀಸ್. ಇನ್ನೊಂದು ಸಣ್ಣ ವಿಚಾರ ಏನಂದರೆ, ಸಂತೋಷ್ ಆನಂದರಾಮ್ ಅವರ ಫಿಲ್ಮ್ ಮೇಕಿಂಗ್ ಬಗ್ಗೆ ನಂದೊಂದು ಸಣ್ಣ ಒಪಿನಿಯನ್ ಹೇಳಬೇಕು ಅನ್ನಿಸ್ತಾ ಇದೆ, ಹೇಳ್ಬಿಡ್ತೀನಿ. ಅವ್ರ ಸಿನಿಮಾಗಳಲ್ಲಿ ರೆಫರೆನ್ಸಸ್ಗಳು ತುಂಬಿ ತುಳುಕ್ತವೆ. ಇರಲಿ, ಅದೇನು ತಪ್ಪು ಅನ್ನಲ್ಲ. ಇವನ್ ಆ ರೆಫರೆನ್ಸ್ ಇರೋದ್ರಿಂದನೇ ಸಿನಿಮಾಗೆ ಸಿಗಬೇಕಾದ ಹೈಪ್ ಸಿಕ್ಕೇ ಸಿಗುತ್ತೆ. ಅಟ್ ದ ಎಂಡ್ ಅದು ಸಿನಿಮಾಗೆ ಹೆಲ್ಪ್ ಮಾಡುತ್ತೆ. ಬಟ್ ಸಿನಿಮಾ ಉದ್ದಕ್ಕೂ ರೆಫರೆನ್ಸಸ್ನ ತುರ್ಕೋದು ಬೇಡ ಅಂತೀನಿ. ಆ ಕ್ಯಾರೆಕ್ಟರ್ಗೆ, ಕತೆಗೆ ಅದು ಬ್ಲೆಂಡ್ ಆಗಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಸಿಕ್ಕಲ್ಲಿ ರೆಫರೆನ್ಸಸ್ ತಂದು ಕತೆಯಿಂದ, ಕ್ಯಾರೆಕ್ಟರಿಂದ ಹೊರಗೆ ಕಳಿಸೋದು ನನಗೆ ಹಿಡಿಸೋಲ್ಲ. ಯಾರೂ ಅಫೆಂಡ್ ಆಗಬೇಡಿ, ಇದು ನನಗೆ ಅನಿಸೋ ಒಂದು ಸಣ್ಣ ಒಪಿನಿಯನ್ ಅಷ್ಟೇ. ನಾನು ಸಿನಿಮಾ ನೋಡುವಾಗ ಕತೆಯಲ್ಲಿ ಇನ್ವೆಸ್ಟ್ ಆಗಿದ್ದಾಗ, ಇಂಥವು ಬಂದಾಗ ಸ್ವಲ್ಪ ಡೈವರ್ಟ್ ಆಗ್ತೀನಿ. ಅದೇ ಆ ರೆಫರೆನ್ಸ್ ಕತೆಗೆ ಬ್ಲೆಂಡ್ ಆಗಿದ್ರೆ ಫೈನ್, ನೋಡ್ಬೋದು. ಕೆಲವೊಂದು ಸಲ ರೆಫರೆನ್ಸ್ಗೂ, ಕತೆಗೂ, ಕ್ಯಾರೆಕ್ಟರ್ಗೂ ಸಂಬಂಧನೇ ಇರಲ್ಲ. ಇದರಿಂದ ಒಂದು ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಜನ ಕಂಟೆಂಟ್ಗಿಂತ ಜಾಸ್ತಿ ರೆಫರೆನ್ಸಸ್ ಕಡೆನೇ ಗಮನ ಕೊಟ್ಟುಬಿಡ್ತಾರೆ. ರಾಮಾಚಾರಿ ಆ್ಯಂಡ್ ರಾಜ್ಕುಮಾರಕ್ಕೆ ಅದು ಪರ್ಫೆಕ್ಟಾಗಿ ವರ್ಕ್ ಆಯಿತು. ಬಟ್ ಯುವರತ್ನದಲ್ಲಿ ಮೇಜರ್ ಡ್ರಾಬ್ಯಾಕ್ ಅಂದರೆ ಇದೆ. ಈಗ ನಮಗೆ ಕೇಳಿದ್ರೆ ಯುವರತ್ನದಲ್ಲಿ ಏನೇನು ನೆನಪಿದೆ ಮೇಜರ್ ಆಗಿ ಅಂತಂದರೆ, ಸಡನ್ನಾಗಿ ಸಿನಿಮಾದ ಕೋರ್ ಕಂಟೆಂಟ್ ಆಗಲಿ ಅಥವಾ ಮೇಜರ್ ಸೀನ್ ನೆನಪಿಗೆ ಬರಲ್ಲ. ಈ ರೆಫರೆನ್ಸಸ್ಗಳು ನೆನಪಿಗೆ ಬರ್ತವೆ. ಕತೆ ಇಂಪ್ಯಾಕ್ಟ್ ಕಮ್ಮಿ ಮಾಡಿಬಿಡುತ್ತೆ. ಇದು ನನ್ನ ಪ್ರಕಾರ ನಂಗೆ ಅನಿಸಿದ್ದು ಹೇಳಿದ್ದೀನಿ. ನಿಮಗೇನು ಅನಿಸುತ್ತೋ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಜಸ್ಟ್ ಎ ಜೆನ್ರಿಕ್ ವಿಡಿಯೋ ಅಷ್ಟೇ. ಫಸ್ಟ್ ಸಿಂಗಲ್ ರಿಲೀಸ್ ಆದಾಗ ಸಿಗೋಣ. ಆ್ಯಂಡ್ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲೂ ಕೂಡ ಫಾಲೋ ಮಾಡಿಬಿಡಿ ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.